ಒಂದು ಡೇಟಿಂಗ್ ಆ್ಯಪ್, ಅದರಲ್ಲಿ ಬಂದು ಒಂದು ರಿಕ್ವೆಸ್ಟ್, ಕೆಲವೇ ಕ್ಷಣ ಮಾತುಕತೆ, ಇದಕ್ಕಿದ್ದಂಗೆ ವಾಟ್ಸಪ್ ವಿಡಿಯೋ ಕಾಲಿಗೆ ಸ್ವಿಚ್. ಇಷ್ಟೇ ನಡೆದಿದ್ದು ಆ ಕ್ರಿಕೆಟಿಗೆ ಬಾಳಲ್ಲೇ ಒಂದು ದೊಡ್ಡ ಬೆಂಕಿನೇ ಹತ್ತು ಬಿಡ್ತು. ಏನ್ ಇದ್ ಕತೆ, ಏನಾಗಿದೆ, ಏನ್ ಕೇಸ್ ಇದು ಸೈಬರ್ ಕ್ರೈಮ್ದು ಎಲ್ಲ ನಾನು ಹೇಳ್ತಾ ಬರ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಹಾರಾಷ್ಟ್ರದ ಒಬ್ಬ ಆಟಗಾರ, 20 ವರ್ಷದ ಆಟಗಾರ, BCCI ಒಂದು ಕ್ರಿಕೆಟ್ನ ನಮ್ಮ ಬೆಂಗಳೂರಲ್ಲಿ ಆಯೋಜನೆ ಮಾಡಿತ್ತು. ಆಟ ಎಲ್ಲ ಮುಗಿಸಿ 5 ಸ್ಟಾರ್ ಹೋಟ್ಲಲ್ಲಿ ಆರಾಮಾಗಿ ರೆಸ್ಟ್ ಮಾಡೋಣ, ಇಡೀ ದಿನ ಆಟ ಆಡಿದ್ದೀನಲ್ಲ ಅಂತ ಹೋಗಿ ಮಲ್ಕೊಂಡವರಿಗೆ ಒಂದು ಡೇಟಿಂಗ್ ಆ್ಯಪಲ್ಲಿ ಒಂದು ರಿಕ್ವೆಸ್ಟ್ ಬರುತ್ತೆ. ಹೆಸರು ರಾಶಿಕಾ ಅಂತ ಬರುತ್ತೆ. ಯಾರು ಈ ರಾಶಿಕಾ? ಖುಷಿ ಆಗ್ಬಿಟ್ಟು ಎಕ್ಸೆಪ್ಟ್ ಮಾಡಿ ಅಲ್ಲೇ ಮಾತುಕತೆ ನಡೆಯುತ್ತೆ. ಒಂದು ಚಿಕ್ಕದಾಗಿ ಫಸ್ಟಿಗೆ ಹಾಗೆ ಕ್ಯಾಶುವಲ್ ಆಗಿ ಮಾತುಕತೆ ಆಗಿದ್ದು ತುಂಬಾ ಫ್ರೆಂಡ್ಲಿ ಆಗಿ ನಡೀತಾ ಬರುತ್ತೆ. ಫ್ರೆಂಡ್ಲಿ ಆಗ್ತಿದ್ದಂಗೆ ವಾಟ್ಸಪ್ ನಂಬರ್ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಹೇಳ್ತಾರಂತೆ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಮಾಡೋಣ ಅಂತ. ಸೊ ವಿಡಿಯೋ ಕಾಲ್ ಮಾಡ್ತಾರೆ. ಈ ಹುಡುಗ ಏನು ವಿಡಿಯೋ ಕಾಲ್ ಮಾಡಿದ ತಕ್ಷಣನೇ ಆ ಹುಡುಗಿ ಆ ಕಡೆಯಿಂದ ಮಾತುಕತೆ ಮಾಡ್ತಾ ಅಶ್ಲೀಲ ಒಂದಷ್ಟು ಶುರು ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹುಡುಗನು ಏನು ಕ್ಯಾಶುವಲ್ ಅಲ್ವಾ ಅನ್ಕೊಂಡು ಕಂಟಿನ್ಯೂ ಮಾಡ್ಬಿಡ್ತಾರೆ. ಇದಕ್ಕಿದ್ದಂಗೆ ಮಧ್ಯದಲ್ಲಿ ಕಾಲ್ ಕಟ್ ಮಾಡ್ತಾರೆ. ಈ ಹುಡುಗನಿಗೂ ಕನ್ಫ್ಯೂಸ್ ಆಗುತ್ತೆ, ಏನಪ್ಪ ಕಾಲ್ ಮಧ್ಯದಲ್ಲಿ ಕಟ್ ಆಗ್ಬಿಡ್ತಲ್ಲ, ಏನ್ ಕತೆ ಅಂತ. ಅಷ್ಟ್ರ ಒಳಗಡೆ ಕಾಲ್ ಕಟ್ ಆಗಿ ಇನ್ನೊಂದು ಸ್ವಲ್ಪ ನಿಮಿಷದೊಳಗೆ ಒಂದು ಮೆಸೇಜ್ ಬರುತ್ತೆ. ಏನ್ ಮೆಸೇಜು? ಡಿಮಾಂಡ್ ಸ್ಟಾರ್ಟ್. ನೋಡಿ, ನೀವು ಇದ್ದಿರುವಂತ ವಿಡಿಯೋ ಅಂದ್ರೆ ನೀವು ಇರುವಂತ ವಿಡಿಯೋ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡಿದ್ದೀನಿ. ಈ ರೆಕಾರ್ಡ್ ಮಾಡಿರೋ ವಿಡಿಯೋನ ಎಲ್ಲೂ ಲೀಕ್ ಮಾಡಬಾರ್ದು ಅನ್ನೋದಾದ್ರೆ ನನಗೆ ಇಂತಷ್ಟು ದುಡ್ಡು ಕೊಡಿ ಅಂತ ಹೇಳಿ ಮೆಸೇಜ್ ಬರುತ್ತೆ. ಹುಡುಗಂಗೆ ಗೊತ್ತಾಗಲ್ಲ, ಗಾಬರಿ ಆಗ್ಬಿಡ್ತಾನೆ, ಏನಪ್ಪ ಹಿಂಗಾಗೋಯ್ತು ಅಂತ. ಅವ್ರು ಕೇಳಿದಷ್ಟು ದುಡ್ಡನ್ನು ಕೊಡ್ತಾಳೆ. ಮತ್ತೆ ಅದೇ ರಿಕ್ವೆಸ್ಟ್ ಮತ್ತೆ ಅದೇ ತರ ಆಗ್ತಾ ಹೋಗುತ್ತೆ. ದುಡ್ಡು ಕಂಟಿನ್ಯೂಸ್ ಆಗಿ ಕೀಳ್ತಾ ಹೋಗ್ತಾರೆ. ಇದಾಗಿದೆ ಅಲ್ಲ ಅಂತ ಹೇಳಿ ಜೂನ್ 17ನೇ ತಾರೀಕು ನಡೆದಿದ್ದು. ಇದು ಜುಲೈ 17ನೇ ತಾರೀಕು ನಡೆದಂತ ಘಟನೆ. ಹಾಗಾದ್ರೆ 17ನೇ ತಾರೀಕು ಇದು ನಡೀತಿದ್ದಂಗೆ ಹುಡುಗಂಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತಾರೆ. ಫ್ರೆಂಡ್ಸ್ ಇದ್ದವ್ರು ಏನ್ ಮಾಡ್ತಾರೆ, ಕಂಪ್ಲೇಂಟ್ ಕೊಡಪ್ಪ, ಇದನ್ನ ನೋಡ್ಕೋಣ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಗೊತ್ತಾಗುತ್ತೆ ಇದೊಂದು ದೊಡ್ಡ ಸ್ಕ್ಯಾಮ್ ಇದು ಅಂತ. ಸೆಕ್ಸ್ಟಾರ್ಷನ್ ಅಂತ ಹೇಳಿ ಕರೀತಾರೆ ಇದಕ್ಕೆ. ಸೊ ಈ ಸ್ಕ್ಯಾಮ್ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ, AI ವಿಡಿಯೋಸ್ಗಳು ಏನಿದೆಯಲ್ವಾ, AI ವಿಡಿಯೋಸ್ನ ನಿಜವಾದ ಸ್ವರೂಪ ತಗೊಂಡ್ಬಿಟ್ಟು ಆ ಹುಡುಗಂಗೆ ಸ್ಕ್ಯಾಮ್ ಮಾಡ್ಬಿಟ್ಟಿದ್ದಾರೆ. 20 ವರ್ಷದ ಹುಡುಗ ಅದನ್ನ ನೋಡ್ಬಿಟ್ಟು ಗಾಬರಿಯಿಂದ ದುಡ್ಡು ಕಳ್ಸಿದ್ನಲ್ಲ, ಸೊ ಆ ದುಡ್ಡನ್ನು ಕೂಡ ವಸೂಲಿ ಮಾಡ್ಕೊಟ್ಟಿದ್ದಾರೆ. ಸೊ ಡೇಟಿಂಗ್ ಆಪ್ಸ್ ಗಳನ್ನ ಯಾವತ್ತಾದ್ರೂ ಉಪಯೋಗಿಸ್ಬೇಕಾದ್ರೆ ಒಂದ್ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿರಿ. ಯಾವ್ದೋ ಒಂದು ರಿಕ್ವೆಸ್ಟ್ ಬಂತು ಅಂತ ಅಂದ ತಕ್ಷಣನೇ ಎಕ್ಸೆಪ್ಟ್ ಮಾಡಿ ಅವ್ರ ಹತ್ರ ಮಾತುಕತೆ ಶುರು ಮಾಡ್ಬಿಟ್ಟು ಅವ್ರನ್ನ ತಕ್ಷಣ ನಂಬಿಟ್ಟು ನೀವು ಇದೇ ತರ ಟ್ರ್ಯಾಪ್ ಗಳಿಗೆ ಸಿಕ್ಕಾಕೋಬೇಡಿ. ಇವ್ರದ್ದೇನೋ ಕೇಸ್ ಕೊಟ್ರು, ವಾಪಸ್ ಏನೋ ಸೊಲ್ಯೂಷನ್ ಆಯ್ತು, ಎಲ್ಲ ಆಗುತ್ತೆ. ಆದ್ರೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಪ್ಯಾನಿಕ್ ಶುರು ಆಗ್ಬಿಡುತ್ತೆ. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅಂತ ಗೊತ್ತಾಗಲ್ಲ. ನೋಡಿ, ನಿಮಗೆ ಒಂದ್ ಸ್ವಲ್ಪ ಸಜೆಷನ್ಗಳು ಕೊಡ್ತೀನಿ. ನೀವೀಗ ಆತರ ಆದ್ರೆ ಎಲ್ಲ ಅವ್ರ ಚಾಟ್ಸ್ ಗಳಾಗಿರ್ಬೋದು, ಅವ್ರ ಜೊತೆ ಕನ್ವರ್ಸೇಷನ್ಸ್ ಏನೇನಾಗಿರುತ್ತೆ ಅದೆಲ್ಲ ಒಂದು ಸ್ಕ್ರೀನ್ ಶಾಟ್ ಹೊಡೆದಿಟ್ಕೊಳ್ಳಿ ಫಸ್ಟ್. ಯಾಕಂದ್ರೆ ಸೇಫ್ಟಿಗೆ, ಪ್ರೂಫ್ಗೆ. ಆಮೇಲೆ ಪೇಮೆಂಟ್ ಮಾಡಿದ್ರೆ ಆ ಪೇಮೆಂಟ್ ಗಳದ್ದು ಒಂದಷ್ಟು ಸ್ಕ್ರೀನ್ ಶಾಟ್ ಹೊಡೆದಿಟ್ಕೊಳ್ಳಿ. ಅದಲ್ದೇ ಅವ್ರ ಹತ್ರ ಯಾವಾಗಿಂದ ಚಾಟ್ಸ್ ಗಳು ಏನೇನ್ ಶುರು ಆಗಿತ್ತು ಅದನ್ನು ಒಂದು ಡೀಟೇಲ್ ಆಗಿ ಇಟ್ಕೊಂಡಿರಿ. ಅವ್ರ ನಂಬರ್ಗಳು ಏನಿದೆ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ, ಅದನ್ನ ಡಿಲೀಟ್ ಮಾಡ್ಬೇಡಿ. ಈ ತರ ಅವ್ರದ್ದು ಏನೇನ್ ಪ್ರೂಫ್ ಇದೆ, ಎವಿಡೆನ್ಸ್ ಇದೆ, ಅದನ್ನೆಲ್ಲ ಒಂದ್ ಸ್ವಲ್ಪ ಸೇವ್ ಮಾಡಿ ಇಟ್ಕೊಳ್ಳಿ. ಅಕಸ್ಮಾತ್ ನೀವು ಪ್ಯಾನಿಕ್ ಆದ್ರಿ ತಕ್ಷಣ ಅಂತ ಹೇಳಿದ್ರೆ 1930 ಸೈಬರ್ ಸಪೋರ್ಟ್ ಹೆಲ್ಪ್ ಲೈನ್ ನಂಬರ್ ಇತ್ತು. ಅವ್ರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ, ಈ ತರ ಆಗ್ತಾ ಇದೆ ಅಂತ. ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅಕಸ್ಮಾತ್ ನಿಮ್ ವಿಡಿಯೋ ಏನಾದ್ರು ಮಾಡ್ಬಿಟ್ಟು ಅದನ್ನ ನಾವು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅದನ್ನ ಅಂತೆಲ್ಲ ಹೇಳಿ ಅಪ್ಲೋಡ್ ಮಾಡೇ ಬಿಟ್ಟಿದ್ರೆ, ಅದ್ರದ್ದು ಏನಾದ್ರು ಲಿಂಕ್ ನಿಮಗೆ ಕಳ್ಸಿದ್ರೆ ಅದಕ್ಕೂ ಹೆದರಬೇಡಿ. ಅದಕ್ಕೂ ಒಂದು ವೆಬ್ಸೈಟ್ ಇದೆ. ಸೊ ಸ್ಟಾಪ್ NCII.org ಅನ್ನೋ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಏನಿದೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಕಂಟೆಂಟ್ ನ ನೀವು ಡಿಲೀಟ್ ಮಾಡಿಸ್ಬೋದು. ಓಕೆನಾ? ಇದೇ ಪ್ರಕರಣನ ಆಕ್ಚುಲಿ DCP ಇಮಾಮ್ ಅವರು ಇದನ್ನ ಕೇಸ್ ತಗೊಂಡಿದ್ರು. ಸೊ ಅವ್ರು ಕೂಡ ಹೇಳ್ತಾರೆ, ಇತ್ತೀಚೆಗೆ AI ವಿಡಿಯೋಸ್ಗಳು ಏನೇನಿದೆ ಅದನ್ನ ಡೀಪ್ ಫೇಕ್ಸ್ ಅಂತ ಹೇಳ್ತಾರೆ. ಆತರ ಮಾಡ್ಬಿಟ್ಟು ವಿಡಿಯೋಸ್ ಕ್ರಿಯೇಟ್ ಮಾಡ್ಬಿಟ್ಟು ಎಷ್ಟೋ ಜನನೇ ಈ ತರ ಬಲೆಗೆ ಹಾಕೊಂತ ಇದ್ದಾರೆ. ಸೊ ಬಲೆಗೆ ಹಾಕೊಳ್ಳುವಾಗ ನೀವು ಹೆದರೋದು ಅಂತ ಅವಶ್ಯಕತೆ ಇಲ್ಲ. ಅದ್ರದ್ದು ಏನಿದೆ ಅದನ್ನ ನಮಗ್ ಬಂದು ತಿಳಿಸಿ, ನಾವು ಅದಕ್ಕೆ ಸರಿಯಾದ ಒಂದು ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಯಾವತ್ತಾದ್ರೂ ಅಷ್ಟೇ ಡೇಟಿಂಗ್ ಆಪ್ಗಳಲ್ಲಿ ಯಾರನ್ನೂ ನಂಬಕ್ ಹೋಗ್ಬೇಡಿ. ನಂಬಿದ್ದಿ ಮತ್ತೆ ಇದೇ ತರ ಬಲೆಗೆ ಬಿದ್ದು ನೀವು ತಗ್ಲಾಕೊಂಬೇಡಿ. ಇದೊಂದೇ ಪ್ರಕರಣ ಅಲ್ಲ. 49 ವರ್ಷದ ಒಬ್ರು
42 ವರ್ಷದ ಒಬ್ರು ಬಿಸ್ನೆಸ್ ಮ್ಯಾನ್ ಕೂಡ ಇದ್ರಲ್ಲಿ ತಗ್ಲಾಕೊಂಡು ನಿಯರ್ಲಿ 10 ಲಕ್ಷ ತನಕ ಕೈಯಲ್ಲಿ ಕಳ್ಕೊಂಡಿದ್ದಾರೆ. ಇನ್ನೊಂದು ರೀಸೆಂಟ್ ಕೇಸು ಟೆಕ್ಕಿ ಒಬ್ರು, ಜಾಸ್ತಿ ಏಜ್ ಏನಿಲ್ಲ, ಒಂದು 20-29 ವರ್ಷದ ಟೆಕ್ಕಿ ಒಬ್ರು, ಅವರು 1-1.5 ಲಕ್ಷ ತನಕ ಕಳ್ಕೊಂಡಿದ್ದಾರೆ. ಹಿಂಗೆ ಏನಾಗುತ್ತಪ್ಪ ಅಂದ್ರೆ ಅವ್ರು ಮಾಡೋದ್ ಮಾಡ್ಬಿಡ್ತಾರೆ, ಅವ್ರು ನಿಮ್ಮನ್ನ ಕರ್ಕೊಂಡು ತಗ್ಲಾಕ್ಸ್ಬಿಡ್ತಾರೆ. ಲಾಸ್ಟಿಗೆ ನೀವು ಅದನ್ನ ದುಡ್ಡು ಕಳ್ಕೊಂಡು ಪ್ಯಾನಿಕ್ ಆಗುವಂತ ಸಿಚುವೇಶನ್ಗೆ ಹೋಗ್ಬೇಡಿ. ಈ ತರ ಕ್ರಮಗಳನ್ನು ಕೈಗೊಳ್ಳಿ, ಕಂಪ್ಲೇಂಟ್ ಕೊಡಿ, ಆಮೇಲೆ ಇನ್ಫಾರ್ಮ್ ಮಾಡಿ, ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿ. ಇಲ್ಲ ಅಂದ್ರೆ ನೀವು ಕೈಯಲ್ಲಿ ಕಳ್ಕೊಂತಾನೆ ಇರ್ತೀರಾ, ಒಂದಲ್ಲ ಒಂದ್ ದಿವಸ ಯಾವ್ದಾದ್ರು ಒಂದು ಡಿಸಿಷನ್ ತಗೊಂಡು ಎಂಡ್ ಅಪ್ ಆಗ್ಬಿಡ್ತೀರಾ. ಸೊ ಹೆದರಬೇಡಿ. ಈ ತರ ಸೈಬರ್ ಕ್ರೈಮ್ ಗಳಿಗೆ ಸಪೋರ್ಟ್ ಮಾಡಕ್ಕೆ ನಾನು ಹೇಳಿದ್ನಲ್ಲ ನಂಬರ್ 1930. ಹಾಗೆ ಇನ್ನೊಂದು ವೆಬ್ಸೈಟ್ ಬಂದ್ಬಿಟ್ಟು stopncii.org. ಈ 2 ವೆಬ್ಸೈಟ್ ಗಳನ್ನ ನೆನ್ಪಿಟ್ಕೊಳ್ಳಿ. ಈ ವಿಡಿಯೋ ಏನಾದ್ರೂ ನಿಮಗೆ ಉಪಯೋಗ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಅವರಿಗೂ ಒಂದ್ ಸ್ವಲ್ಪ ಸ್ಕ್ಯಾಮ್ ಆಗೋದ್ರಿಂದ ಬಚಾವ್ ಮಾಡಿ. ಹಾಗೆ ಈ ಲಯನ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಅಪ್ಡೇಟ್ಗಳನ್ನ, ಸ್ಕ್ಯಾಮ್ಸ್ಗಳ ಬಗ್ಗೆ ವಿವರಣೆ ಕೊಡ್ತಾ ಬರ್ತೀನಿ. ಸಿಗೋಣ ಅಲ್ಲಿವರೆಗೂ. ಟೇಕ್ ಕೇರ್. ಬಾಯ್ ಬಾಯ್.